ಹಾಯ್ ಹಲೋ ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ. ಸ್ನೇಹಿತರೆ, ಇವತ್ತು ಕೂಡ ಜಮ್ಮು ಕಾಶ್ಮೀರದಲ್ಲೂ ಕೂಡ ಬಿಗ್ ಅಪ್ಡೇಟ್ ಬಂದಿದೆ. ಏನು ಅಪ್ಡೇಟು ಅಂದರೆ ಬೈಕ್ ಟ್ಯಾಕ್ಸಿಗೆ ಸಂಬಂಧಪಟ್ಟಂತೆ ಜಮ್ಮು ಕಾಶ್ಮೀರದಲ್ಲೂ ಕೂಡ ಕಂಪನಿಗಳವರು ನಮ್ಮದೇ ಆರ್ಭಟ ಅನ್ನುವ ರೀತಿಯಲ್ಲಿ ದೊಡ್ಡ ಮಟ್ಟಕ್ಕೆ ದೌರ್ಜನ್ಯವನ್ನು ಎಸಗುತ್ತಾ ಜನಗಳ ಮೇಲೆ ಒಂದು ರೀತಿ ದಬ್ಬಾಳಿಕೆಯನ್ನು ಮಾಡುತ್ತಾ ಇಡೀ ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟೇ ನನ್ನದು ಅನ್ನೋ ರೀತಿಯಲ್ಲಿ ಮರೆತಿರುವಂತಹ ಕಂಪನಿಗಳಿಗೆ ದೇಶದ ಒಂದೊಂದೇ ಕಂಪನಿ ರಾಜ್ಯಗಳು ಹೊಡೆತವನ್ನ ಕೊಡ್ತಿರೋದನ್ನ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಏನಾಗಬಹುದು ಅಂತಕ್ಕಂತಹ ಒಂದು ಬಹುದೊಡ್ಡ ಕುತೂಹಲಕಾರಿ ನಮಗೆ ಬೆಳವಣಿಗೆ ಕಾಣ್ತಾ ಇದೆ. ಯಾರೆಲ್ಲ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರವಾಗಿ ಒಂದು ಬೆಂಬಲವನ್ನು ವ್ಯಕ್ತಪಡಿಸಬೇಕು ಅಂತೇಳಿ ಕೇಳ್ಕೊಳ್ತೇವೆ. ಶ್ರೀನಗರ ಜುಲೈ 20ನೇ ತಾರೀಕು ನಿನ್ನೆ ದಿನ ಅಂದರೆ ಜಮ್ಮು ಮತ್ತು ಕಾಶ್ಮೀರ ಕೇಂದ್ರ ಆಡಳಿತ ಪ್ರದೇಶದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಗಳ ಸಂಬಂಧಿಸಿದ ಪ್ರತ್ಯೇಕ ನಿಯಂತ್ರಣ ಚೌಕಟ್ಟು ರೆಗ್ಯುಲರಿ ಫ್ರೇಮ್ವರ್ಕ್ ಅಧಿಸೂಚನೆ ಬರುವವರೆಗೂ ನೆಕ್ಸ್ಟು ಏನಾದರೂ ಒಂದು ಅಧಿಸೂಚನೆಯನ್ನು ಬರುವವರೆಗೂ ಕೂಡ ಮೋಟಾರ್ ವಾಹನ ಅಗ್ರಿಗೇಟರ್ ವೇದಿಕೆಗಳಲ್ಲಿ ದ್ವಿಚಕ್ರ ವಾಹನಗಳ ಕಾರ್ಯಾಚರಣೆಯನ್ನು ಜಮ್ಮು ಮತ್ತು ಕಾಶ್ಮೀರದ ಸಾರಿಗೆ ಇಲಾಖೆ ನಿಷೇಧಿಸಿದೆ. ಸಾರಿಗೆ ಆಯುಕ್ತ ವಿಶೇಷ್ ಪಾಲ್ ಮಹಾಜನ್ ಅವರು ಜಮ್ಮು ಕಾಶ್ಮೀರದ ಮೋಟಾರ್ ವಾಹನ ಅಗ್ರಿಗೇಟರ್ ನಿಯಮ 2023ರ ಪ್ರಕಾರ ವಾಣಿಜ್ಯ ವಾಹನ ಕಮರ್ಷಿಯಲ್ ವೆಹಿಕಲ್ ಆಗಿ ಕಾನೂನು ಬದ್ಧ ಅನುಮತಿ ಪಡೆದ ವಾಹನಗಳನ್ನು ಮಾತ್ರ ಅಗ್ರಿಗೇಟರ್ ಸಂಸ್ಥೆಗಳು ತಮ್ಮ ವೇದಿಕೆಯಲ್ಲಿ ನೋಂದಾಯಿಸಲು ಅವಕಾಶವಿದೆ ಎಂದು ತಿಳಿಸಿದ್ದಾರೆ. ಆದ್ದರಿಂದ ಅಗ್ರಿಗೇಟರ್ ಪರವಾನಗಿ ಹೊಂದಿರುವ ಎಲ್ಲಾ ಸಂಸ್ಥೆಗಳು ತಮ್ಮ ವೇದಿಕೆಗಳಲ್ಲಿ ಈಗಾಗಲೇ ನೋಂದಾಯಿಸಲಾಗಿರುವ ಎಲ್ಲಾ ದ್ವಿಚಕ್ರ ವಾಹನಗಳು ತಕ್ಷಣವೇ ತೆಗೆದುಹಾಕಬೇಕು ಹಾಗೂ ಮುಂದಿನ ಆದೇಶದವರೆಗೆ ಇಂತಹ ಸೇವೆಗಳನ್ನು ಒದಗಿಸುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಎಂದು ಸಾರಿಗೆ ಆಯುಕ್ತರು ನಿರ್ದೇಶನ ನೀಡಿದ್ದಾರೆ. ಜಮ್ಮು ಕಾಶ್ಮೀರದಲ್ಲೂ ಕೂಡ ಅಟ್ಟಹಾಸವನ್ನ ಮೆರೆದ ಅಲ್ಲಿನ ದ್ವಿಚಕ್ರ ವಾಹನ ಸಾರಿಗೆ ಸೇವೆಯನ್ನ ತೆಗೆದುಕೊಂಡು ಬಂದು ಇಟ್ಟಂತಹ ಮೂರೂ ಸಂಸ್ಥೆಗಳು ರ್ಯಾಪಿಡೋ, ಓಲಾ ಮತ್ತು ಊಬರ್ನ ಮೂರೂ ಸಂಸ್ಥೆಗಳಿಗೂ ಕೂಡ ಜಮ್ಮು ಕಾಶ್ಮೀರದ ಸಾರಿಗೆ ಸಚಿವರು ಒಳ್ಳೆ ಖಡಕ್ ಆದ ಆದೇಶವನ್ನ ಕೊಟ್ಟಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅನ್ನೋದೇ ಬಹುದೊಡ್ಡ ಚರ್ಚಿತವಾಗಬೇಕಾದಂತಹ ವಿಚಾರ. ಕರ್ನಾಟಕದಲ್ಲಿ ಸಾರಿಗೆ ಇಲಾಖೆಯಲ್ಲಿ ಅಧಿಕಾರಿಗಳು ಇಲ್ಲ, ಸರ್ಕಾರವೂ ಇಲ್ಲ, ಸರ್ಕಾರಕ್ಕೆ ಸಂಬಂಧಪಟ್ಟ ಸಾರಿಗೆ ಸಚಿವರು ಇಲ್ಲ ಅಂತಂದ್ರೆ ಅದು ಸತ್ಯವಾಗುತ್ತೆ. ಏಕೆಂದ್ರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸಚಿವರು ಸತತವಾಗಿ 2 ತಿಂಗಳಾಯ್ತು ಆಡಳಿತಕ್ಕೆ ಬಂದು. ಕೇವಲ ಒಂದು ಬಾರಿ ಮಾತ್ರ BMTC ಬಸ್ನಲ್ಲಿ ಮಾಸ್ಕ್ ಹಾಕೊಂಡು ಆಪರೇಷನ್ ಮಾಡಿದ್ದನ್ನ ಹೊರತುಪಡಿಸಿದ್ರೆ ಕೇವಲ BMTC ಮತ್ತು KSRTCಗೆ ಮಾತ್ರ ತಾವು ಸಚಿವರಾಗಿದ್ದೀರಾ ಅನ್ನುವಷ್ಟು ಮಟ್ಟಕ್ಕೆ ಇವತ್ತು ದೊಡ್ಡ ಮಟ್ಟಕ್ಕೆ ಚಾಲಕರುಗಳಲ್ಲಿ ಆಕ್ರೋಶವನ್ನ ತರುವಂತಹ ಒಂದು ವ್ಯವಸ್ಥೆಯನ್ನು ತಾವು ರೂಪುಗೊಳಿಸ್ತಾ ಇದ್ದೀರಾ. ಸಾರಿಗೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಧಗಳಲ್ಲಿ, ಅದರಲ್ಲಿ ಕ್ಯಾಬ್ ಆಗ್ಬೋದು, ಆಟೋ ರಿಕ್ಷಾಗಳಾಗ್ಬೋದು, ಗೂಡ್ಸ್ ವೆಹಿಕಲ್ಗಳಾಗ್ಬೋದು, ಲಾರಿ, ಪ್ರೈವೇಟ್ ಬಸ್ಗಳು, ಈ ರೀತಿ ಹಲವಾರು ಖಾಸಗಿ ವಾಹನಗಳು ಸಂಬಂಧಪಟ್ಟಂತೆ ಹಲವಾರು ಸಮಸ್ಯೆಗಳಿದ್ರೂ ಕೂಡ ಸಚಿವರು ಇದುವರೆಗೂ ಕೂಡ ಒಂದೇ ಒಂದು ಸಭೆಯನ್ನು ಕೂಡ ಕರೆದು ಏನು ಸಮಸ್ಯೆ ಅಂತಕ್ಕಂತಹ ವಿಚಾರವಾಗಿ ಕೇಳದೇ ಇರೋದೊಂದು ಬಹುದೊಡ್ಡ ಹೊಡೆತವನ್ನ ಕೊಡ್ತಾ ಇದೆ. ಜೊತೆಗೆ ದಿನಕ್ಕೂ ಕೂಡ ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಿನಂತಹ ನಗರದಲ್ಲಿ ಇರ್ತಕ್ಕಂಥ ಆಟೋ ಚಾಲಕರ ಆರ್ಥಿಕ ಪರಿಸ್ಥಿತಿಯಂತೂ ಸಂಪೂರ್ಣವಾಗಿ ಕುಸಿತಕ್ಕೆ ಒಳಗಾಗ್ತಾ ಇದ್ರು ಕೂಡ ಇದಕ್ಕೂ ನನಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಎಮ್ಮೆ ಚರ್ಮದ ಅಧಿಕಾರಿಗಳು ಆಡಳಿತದಲ್ಲಿ ಇರೋ ತನಕಲ್ಲೂ ಕೂಡ ಈ ವ್ಯವಸ್ಥೆ ಹೀಗೆ ಇರುತ್ತಾ ಅನ್ನುವಂಥದ್ದೊಂದು ಬಹುದೊಡ್ಡ ಪ್ರಶ್ನಾರ್ಥಕವಾಗಿ ಕಾಡ್ತಾ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಆಡಳಿತಾತ್ಮಕವಾಗಿ ರಸ್ತೆಗಳಲ್ಲಿ ಬಂದು RTOಗಳ ಮುಖಾಂತರವಾಗಿ ಆಟೋ ರಿಕ್ಷಾ ಚಾಲಕರ ಮೇಲೆ ದಬ್ಬಾಳಿಕೆಯನ್ನ ಮಾಡುತ್ತಿರುವ ಇಲಾಖೆಗಳನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಇವ್ರಿಗೆ ಬೈಕ್ ಟ್ಯಾಕ್ಸಿ ಅನ್ನುವಂತಹ ಒಂದು ಕಾನೂನು ಇಲ್ಲದೆ ಇರತಕ್ಕಂತಹ ಒಂದು ಅನಧಿಕೃತವಾದ ಸೇವೆ ಇಷ್ಟು ದೊಡ್ಡ ಮಟ್ಟಕ್ಕೆ ನಡೀತಾ ಇದ್ರೂ ಕೂಡ ಇದನ್ನ ಹೇಗೆ ಮಟ್ಟ ಹಾಕಬೇಕು ಅಂದ್ರೆ ನಮಗೆ ಅನುಮತಿ ಬರಬೇಕು ಅಂತ ಕೇಳಿದ್ರೆ, ಹೌದು, ನಿಮ್ಗೆ ಅನುಮತಿಯನ್ನ ಕೊಡ್ಬೇಕಾದ್ರೆ ಯಾರು? ಒಂದು ಆರ್ಥಿಕವಾಗಿ ರಸ್ತೆಯಲ್ಲಿ ನಿಂತ್ಕೊಂಡು ಇಷ್ಟು ದೊಡ್ಡ ಆರ್ಥಿಕ ಹೊಡೆತವನ್ನ ಸರ್ಕಾರಕ್ಕೆ ಕೊಡ್ತಾ ಇದ್ರು ಕೂಡ ರಸ್ತೆಯಲ್ಲಿ ನಿಂತು ತಾವುಗಳು ವಾಹನ ತಪಾಸಣೆ ಮಾಡುವಂತಹ ಸಂದರ್ಭಗಳಲ್ಲಿ ಸರ್ಕಾರಕ್ಕೆ ಮನವಿಯನ್ನ ಕೊಟ್ಟರೆ ತಾನೆ ಆರ್ಥಿಕ ಇಲಾಖೆ ಮತ್ತು ಸರ್ಕಾರಗಳಿಗೆ ಗಮನಕ್ಕೆ ಹೋಗ್ತಕ್ಕಂಥದ್ದು. ಎಮ್ಮೆ ಚರ್ಮದ ಅಧಿಕಾರಿಗಳಿಗೆ ಏನ್ ಬರಬೇಕಾದ ಬಂದ್ರೆ ಸಾಕು, ರಸ್ತೆಯಲ್ಲಿ ಎಲ್ಲವೂ ಏನಾದ್ರೂ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಕರ್ತವ್ಯ ಲೋಪವ ದೊಡ್ಡ ಮಟ್ಟಕ್ಕೆ ಬೆಂಗಳೂರಿನಂತ ನಗರದಲ್ಲಿ ಕಾಣ್ತಾ ಇರೋದಕ್ಕೆ ಬಹುದೊಡ್ಡ ಹೊಡೆತವನ್ನ ಆಟೋ ಚಾಲಕರುಗಳು ಅನುಭವಿಸ್ತಾ ಇದ್ದಾರೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮಹಾರಾಷ್ಟ್ರ ಸರ್ಕಾರದಲ್ಲಿ ಕಟ್ಟುನಿಟ್ಟಿನ ಆದೇಶವಾದ ನಂತರದಲ್ಲಿ ಮಹಾರಾಷ್ಟ್ರಕ್ಕೆ ಬಂದಂತಹ ಹಲವಾರು ವಾಹನಗಳು ಇವತ್ತು ಬೆಂಗಳೂರು ನಗರಕ್ಕೆ ಬಂದು ಸೇರ್ಕೊಳ್ತಾ ಇದ್ದಾವೆ. ಇದ್ರ ಬಗ್ಗೆನೂ ಕೂಡ ತಾವುಗಳು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಬೇರೆ ರಾಜ್ಯಗಳಿಂದ ಬಂದಂತಹ ವಲಸಿಗರು ಏನು ಮಹಾರಾಷ್ಟ್ರದಲ್ಲಿ ವಾಹನಗಳನ್ನ ಖರೀದಿ ಮಾಡಿದ್ರು, ಮಹಾರಾಷ್ಟ್ರದಲ್ಲಿ ಕೇವಲ ವಾಹನಗಳಿಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಅಗ್ರಿಗೇಟರ್ ಲೈಸೆನ್ಸ್ ಕಾನೂನುಗಳ ಬದಲಾವಣೆಯ ಜೊತೆಯಲ್ಲಿ ಭಾಷೆಯನ್ನು ಕೂಡ ಅಷ್ಟೇ ಹಿಡಿತಕ್ಕೆ ತೆಗೆದುಕೊಂಡ ನಂತರದಲ್ಲಿ ಅಲ್ಲಿನ ಹಲವಾರು ವಲಸಿಗರು ಇವತ್ತು ಬೆಂಗಳೂರು ಕಡೆಗೆ ಮಕ ಮಾಡಿರ್ತಕ್ಕಂಥದ್ದನ್ನ ತಾವುಗಳು ಗಮನಿಸ್ತಾ ಇದ್ದೀರಾ. ಇಲ್ಲಿರುವಂತಹ ಆಡಳಿತದ ಸರ್ಕಾರ ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಜಾಣ ಕುರುಡುತನದಲ್ಲಿ ಕುಂಭಕರ್ಣ ನಿದ್ರೆಯಲ್ಲಿ ಮಲಗಿರುವಂತಹ ವಿರೋಧ ಪಕ್ಷ ಮತ್ತು ಜಾಣ ನಡೆಯನ್ನ ಇಟ್ಕೊಂಡು ಮುನ್ನಡೆಯುತ್ತಿರುವಂತಹ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಒಂದು ರೀತಿ ಮುಂದಿನ ದಿನಗಳಲ್ಲಿ ಬಿಸಿ ತುಪ್ಪವಾಗಿ ಗಂಟಲು ಸಿಗಾಕೊಳ್ಳುವ ಸಾಧ್ಯತೆಗಳು ತುಂಬಾ ಜಾಸ್ತಿಯಾಗಿ ಕಾಡ್ತಾ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 20ನೇ ತಾರೀಕು ಜಮ್ಮು ಕಾಶ್ಮೀರದಲ್ಲೂ ಕೂಡ ಇಂತಹ ಒಂದು ನಿಯಮವನ್ನ ತೆಗೆದುಕೊಂಡು ಬಂದಿರೋದಕ್ಕೆ ನಾವು ಆ ರಾಜ್ಯದ ಸಾರಿಗೆ ಸಚಿವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಸ್ನೇಹಿತರೆ, ಧನ್ಯವಾದಗಳು.